ಈ ದಿನ ಬಿಸಿಬೇಳೆಬಾತ್ ಪುಡಿ ಮಾಡ್ತಾಯಿದ್ದೀನಿ. ಬಿಸಿಬೇಳೆಬಾತ್ ಪುಡಿಗೆ ಒಂದು 15-20 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು 10 ಗುಂಟೂರು ಮೆಣಸಿನ್ಕಾಯಿ ನಿಮ್ಗೆ ಖಾರ ಬೇಕು ಅಂತ ಅಂದರೆ ತಗೊಳ್ಳಿ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು 8-10 ಇಂಚಷ್ಟು ಚಕ್ಕೆ ಮತ್ತು ಜಾಪತ್ರೆ, ಅನಾನಸು ಒಂದು 4-5 ಮರಾಠ ಮೊಗ್ಗು, ಕಲ್ಲು ಹೂವು ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ಮತ್ತು 1-2 ಸ್ಪೂನಷ್ಟು ಗಸಗಸೆ ತೊಗೊಂಡಿದ್ದೀನಿ. ಅರ್ಧ ಸ್ಪೂನಷ್ಟು ಸಾಸಿವೆ ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ಮೆಣಸು ತೊಗೊಂಡಿದ್ದೀನಿ. ಒಂದು 8-10 ಲವಂಗ ತೊಗೊಂಡಿದ್ದೀನಿ. ಒಂದು ಅರ್ಧ ಸ್ಪೂನು ಅರಿಶಿನ ಮತ್ತು ಒಂದು 1/4 ಸ್ಪೂನಷ್ಟು ಹಿಂಗೆ ತೊಗೊಂಡಿದ್ದೀನಿ. ನೋಡಿ, ಇದು 1 ಬಟ್ಲಲ್ಲಿ ಅಷ್ಟು ಧನಿಯಾ ತೊಗೊಂಡಿದ್ದೀನಿ. ಒಂದು 5-6 ಸ್ಪೂನಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಕಡಲೆಬೇಳೆ ಒಂದು 5-6 ಸ್ಪೂನು, 1 ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ. ಮತ್ತು ಇದು 5-6 ಸ್ಪೂನ್ ಉದ್ದಿನಬೇಳೆ ಅದು 2 ಧನಿಯಾ ತೊಗೊಬೇಕು. ಮತ್ತು 1-2 ಸ್ಪೂನು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ನೀವು ಗುಂಟೂರು ಹಾಕಿದಷ್ಟು ಚೆನ್ನಾಗಿರುತ್ತೆ. ನಾನು ಒಂದು 25-30 ಗುಂಟೂರು ಹಾಕ್ಕೊಂಡಿದ್ದೀನಿ. ಬ್ಯಾಡಿಗೆ ಸ್ವಲ್ಪ ಟೇಸ್ಟಿಗೆ ಅಷ್ಟೇ. ಇದೇ ಹಾಕಿದ್ರೇ ಇದೇ ಮೇಯ್ನು. ಮತ್ತು ಗಸಗಸೆ ಇದು ತುಂಬ ಮೇಯ್ನ್ ಆಗಿರೋದ್ರಿಂದ ಅವೆರಡೂ. ಈಗ 1-2 ಸ್ಪೂನಷ್ಟು ಎಣ್ಣೆನ ಬಾಣಲಿಗೆ ಹಾಕ್ತಾಯಿದ್ದೀನಿ. ಬಾಣಲಿಗೆ ಹಾಕ್ಬಿಟ್ಟು ಕಡಲೆಬೇಳೆ ಉರಿ ಸಿಮ್ಮಲ್ಲೇ ಇಟ್ಕೊಳ್ಳಿ. ಕಡಲೆಬೇಳೆನ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ. ನೋಡಿ, ಕಲರ್ ಚೇಂಜ್ ಆಗ್ತಾ ಬರ್ತಾಯಿದೆ. ಇದನ್ನು ಫ್ರೈ ಮಾಡಿಬಿಟ್ಟು ಒಂದು ಬೌಲ್ಗೆ ತೆಗೆದಿಟ್ಕೊಳ್ಳೋಣ. ನೋಡಿ, ಇವಾಗ ಉದ್ದಿನಬೇಳೆ ಹಾಕ್ಬಿಟ್ಟು ಮೀಡಿಯಮ್ ಊರಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಅದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಗಮ್ಮಂತ ಸ್ಮೆಲ್ ಬರುತ್ತೆ. ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ, ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆಯಲ್ವ. ಈಗ ಇದಕ್ಕೇ ಸ್ವಲ್ಪ ಮೆಂತ್ಯ ಹಾಕ್ತಾಯಿದ್ದೀನಿ. 1-2 ನಿಮಿಷ ಇದೇ ಥರ ಫ್ರೈ ಮಾಡ್ತಾಯಿರಿ. ಕೈ ಆಡ್ತಾ ಇರಬೇಕು. ನಂತರ ಧನಿಯಾ ಇದೆಯಲ್ವ, ಧನಿಯಾನ ಇದಕ್ಕೆ ಹಾಕ್ತಾಯಿದ್ದೀನಿ. ಮೀಡಿಯಮಲ್ಲಿ ಉರಿಯಲ್ಲಿ ಇಟ್ಕೊಂಡ್ರೆ ಆವಾಗ ಧನಿಯಾ ಕಾಳುಗಳು ಏನು ಸೀದೋಗಲ್ಲ, ಫ್ಲೇವರ್ ಚೆನ್ನಾಗಿರುತ್ತೆ. ನೀವು 1-2 ನಿಮಿಷ ಜಾಸ್ತಿ ಉರಿಯೋಕ್ಕೆ ಹೋಗಬೇಡಿ, ಕಪ್ಪಂದ್ಬಿಡುತ್ತೆ. 1-2-3 ನಿಮಿಷ ಇದೇ ಥರ ಫ್ರೈ ಮಾಡ್ತಾಯಿರಿ. ಈಗ ಧನಿಯಾ ಎಲ್ಲ ಫ್ರೈ ಆಗಿದೆ ನೋಡಿ. ಈಗ ಚಕ್ಕೆ ಮತ್ತು ಅನಾನಸು ಮತ್ತು ಮೆಣಸು, ಮರಾಠ ಮೊಗ್ಗು ಎಲ್ಲನೂ ಈಗ ಸಿಮ್ಮಲ್ಲಿ ಇಟ್ಟಿರೋದ್ರಿಂದ ಇದರೊಳಗೆ ಹಾಕಿ ಫ್ರೈ ಮಾಡೋಣ. ಜಾಪತ್ರೆನೂ ಹಾಕ್ತಾಯಿದ್ದೀನಿ. ನೋಡಿ, ಅರಿಶಿನ, ಮೆಣಸು, ಇಂಗು ಮತ್ತು ಸಾಸಿವೆ, ಲವಂಗ ಎಲ್ಲನೂ ಒಳಗೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಫ್ರೈ ಆದ ನಂತರ 1-2 ನಿಮಿಷ ಕೈ ಆಡಾದಮೇಲೆ ಕರಿಬೇವಿನ ಸೊಪ್ಪು ಮತ್ತು ಕಲ್ಲು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಗರಿ ಬರೋವರೆಗೂ ಫ್ರೈ ಮಾಡಿ. ಈಗ ಗಸಗಸೆ ಇಟ್ಕೊಂಡಿದ್ದೀನಲ್ವ, ನೋಡಿ ಅದನ್ನು ಹಾಕ್ತಾಯಿದ್ದೀನಿ. ಒಂದೆರಡು ನಿಮಿಷ ಕೈ ಆಡಿ.
ಈಗ ನಾವು ಇದನ್ನು ಒಂದು 2-3 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೊಬೋದು. ಒಂದು ಸ್ಪೂನ್ 2 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಮನೆಯಲ್ಲಿ ಎಷ್ಟು ಜನಗಳ ಪ್ರಮಾಣ ನೋಡ್ಕೊಂಡು ಮಾಡ್ಕೊಬೇಕು. ನಾವು ಒಂದು ಪಾವನಷ್ಟು ಮಾಡಿದ್ರೆ ಒಂದು 4 ಸ್ಪೂನ್ ಹಾಕಬೇಕು. ಒಂದು ಪಾವು ಅಕ್ಕಿ ರೈಸ್ಗೆ 4 ಸ್ಪೂನ್ ಹಾಕಿದ್ರೆ ಟೇಸ್ಟಿಯಾಗಿ ಚೆನ್ನಾಗಾಗುತ್ತೆ. ಈಗ ಫ್ರೈ ಆಗಿದೆ. ಇದನ್ನು ನೋಡಿ ಈ ಥರ ಕರಿಬೇವಿನ ಸೊಪ್ಪು ಕ್ರಿಸ್ಪಿಯಾಗಿ ಈ ಥರ ಮುಟ್ಟಿದ್ರೆ ಹಿಂಗೆ ಮುರ್ಕೊಳ್ಳುತ್ತೆ ನೋಡಿ. ಇದನ್ನು ಒಂದು ತಟ್ಟೆಗೆ ಹಾಕಿಟ್ಕೊಳ್ಳೋಣ. ಈಗ ಅದೇ ಬಾಣಲಿಗೆ ಗುಂಟೂರು ಮೆಣಸಿನ್ಕಾಯಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿನ ಒಂದು 10 ಗುಂಟೂರು ಹಾಕ್ಕೊಂಡಿದ್ದೀನಿ ನೋಡಿ. ಒಂದು 25-30 ಅಷ್ಟಿದೆ. ಅದನ್ನು ಹಾಕಿ 1-2-3 ಮಿನಿಟ್ಸು ಗರ್ಗರಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಮೀಡಿಯಮ್ ಉರಿಲಿನೇ. ಅಷ್ಟೊತ್ತಿಗೆ ಈ ಹುರಿದಿಟ್ಟಿರೋದನ್ನೆಲ್ಲ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡೋಣ. ಅದು ಮತ್ತು ಇದನ್ನು ಸೆಪ್ರೇಟಾಗಿ ಪುಡಿ ಮಾಡ್ಕೊಳ್ಳೋಣ. ಇದು ಒಂದು 2-3 ಮಿನಿಟ್ಸ್ ಫ್ರೈ ಮಾಡಿ. ಈಗ ಇದು ಫ್ರೈ ಆಗಿದೆ. ಒಂದು 2-3 ನಿಮಿಷ ತಣ್ಣಗಾಗಕ್ಕೆ ಬಿಡೋಣ. ಅಷ್ಟೊತ್ತಿಗೆ ಅದನ್ನೆಲ್ಲನೂ ಮಿಕ್ಸಿ ಮಾಡೋಣ. ನೋಡಿ ಗರಿಯಾಗಿ ಹಿಂಗೆ ಮುರಿದ್ರೆ ಎಲ್ಲ ಕಟ್ಟಾಗುತ್ತೆ. ಇದನ್ನು ಒಂದು ಜಾರ್ಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ಇದ್ರ ತೊಟ್ಟನ್ನೆಲ್ಲ ತೆಗೆದಿಟ್ಕೊಳ್ತೀನಿ ನೋಡಿ. ಅದು ಮತ್ತು ಇದನ್ನು ಸೆಪ್ರೇಟಾಗಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಎರಡನ್ನೂ ಒಂದೇ ಕಡೆ ಮಿಕ್ಸ್ ಮಾಡಿಬಿಡೋಣ. ಆವಾಗ ಕ್ಲೀನಾಗಿ ಮಿಕ್ಸ್ ಆಗುತ್ತೆ. ಈಗ ಪುನಃ 1-2 ರೌಂಡು ಮಿಕ್ಸಿ ಮಾಡೋಣ. ನೋಡಿ ಮಿಕ್ಸಿ ಮಾಡಾಗಿದೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವಾ. ಈಗ ಅದಕ್ಕೆ ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ಇದು ಒಂದು 4 ಸ್ಪೂನ್ ಆದರೆ ಸಾಕು, ತುಂಬ ರುಚಿಕರವಾಗಿರುತ್ತೆ. ಟ್ರೈ ಮಾಡಿ ನೋಡಿ, ಲೈಕ್ ಮಾಡಿ ನೋಡಿ. ಬಿಸಿಬೇಳೆಬಾತ್ ಪೌಡಿ ರೆಡಿಯಾಗಿದೆ. ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.